ನೀನು ನಮ್ಮ ಶತ್ರುಗಳಿಗೆ ಕರುಣೆ ತೋರುವುದು ಸಹಿಸಲಾಗದು. ಅದು ಪತಿದ್ರೋಹವೆಂದು ಕರೆಯಬೇಕಾಗುತ್ತದೆ. ಬೇಡಿ ಸ್ವಾಮಿ, ನಾನು ಪತಿದ್ರೋಹಿಯಲ್ಲ. ಅನವರತವು ನಾನು ನಿಮ್ಮ ಕ್ಷೇಮ ಚಿಂತನೆಯೇ ಮಾಡುತ್ತಿದ್ದೇನೆ. ನನ್ನ ಕ್ಷೇಮ ಚಿಂತನೆ ನೀನು ಮಾಡಬೇಕಾಗಿಲ್ಲ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ನನ್ನ ವಿಜಯದ ಸಂತೋಷವನ್ನು ಆಚರಿಸಲು ಮುಂದಾಗು. ಹಾಗೆ ಆಗಲಿ ಸ್ವಾಮಿ. ಜಾಂಬವಂತ, ಪೂಜ್ಯ ಜಾಂಬವಂತ. ಯಾರವರು? ನಾನು ವಿಭೀಷಣ ಜಾಂಬವಂತ. ತೀಕ್ಷ್ಣವಾದ ಬಾಣ ನೆಟ್ಟಿದ್ದರು ನೀನು ಎಚ್ಚರ ತಪ್ಪದಿರುವುದು ಅಚ್ಚರಿಯಾಗಿದೆ. ರಾಕ್ಷಸೇಂದ್ರ ವಿಭೀಷಣ, ಈ ಬಾಣದ ನೋವಿನಿಂದ ಸರಿಯಾಗಿ ಕಣ್ಣು ಬಿಡಲಾಗುತ್ತಿಲ್ಲ. ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡು. ಕೇಳು ಕೇಳು ಜಾಂಬವಂತ. ಯಾರನ್ನು ಪಡೆದು ಅಂಜನಾದೇವಿ ಸುಪುತ್ರವತಿಯಾದಳೋ, ವಾಯುದೇವ ಯಾರನ್ನು ಪಡೆದು ಸುಪುತ್ರವಂತನಾದನೋ, ಅಂಥ ವೀರಾದಿವೀರ ವಾನರ ಶ್ರೇಷ್ಠ ಹನುಮಂತ ಬದುಕಿರುವನೇ? ಜಾಂಬವಂತ, ನೀನು ರಾಮ ಲಕ್ಷ್ಮಣರ ಕ್ಷೇಮವನ್ನು ವಿಚಾರಿಸದೆ ಎಲ್ಲರಿಗಿಂತ ಮೊದಲು ಹನುಮಂತನ ಕ್ಷೇಮವನ್ನೇಕೆ ವಿಚಾರಿಸುತ್ತಿರುವೆ? ನೀನು ಹನುಮಂತನ ಮೇಲೆ ಅಪಾರವಾದ ಪ್ರೇಮವನ್ನು ತೋರುತ್ತಿರುವೆ. ಆದರೆ ಅದೇ ಪ್ರೇಮ ವಾನರ ಶ್ರೇಷ್ಠನಾದ ಸುಗ್ರೀವನ ಮೇಲಾಗಲಿ ಅಥವಾ ವಾಲಿಯ ಪುತ್ರ ಅಂಗದನ ಮೇಲಾಗಲಿ ಏಕೆ ತೋರುತ್ತಿಲ್ಲ? ಅದಕ್ಕೆ ಕಾರಣವಿದೆ ವಿಭೀಷಣ. ಕಾರಣವೇ? ಅದೇನೆಂದು ಹೇಳು ಜಾಂಬವಂತ. ಕೇಳುವ ಉತ್ಸಾಹ ನನ್ನಲ್ಲಿದೆ. ಹೇಳು ಹೇಳು ಜಾಂಬವಂತ. ವಿಭೀಷಣ, ವೀರನಾದ ಹನುಮಂತ ಜೀವಂತವಾಗಿದ್ದರೆ ನಮ್ಮ ಇಡೀ ವಾನರ ಸೇನೆ ಜೀವಂತವಾಗಿರುವುದೆಂದು ಭಾವಿಸಬಹುದು. ಅವನೇನಾದರೂ ಪ್ರಾಣ ತೋರ್ತಿದ್ದರೆ ನಾವೆಲ್ಲರೂ ಜೀವಿಸಿದ್ದರೂ ಮೃತರಾದಂತೆಯೇ. ಅದು ಹೇಗೆ ಹೇಳು ಜಾಂಬವಂತ? ವಿಭೀಷಣ, ಹನುಮಂತ ವೇಗದಲ್ಲಿ ವಾಯುವಿಗೆ ಸಮಾನ, ಪರಾಕ್ರಮದಲ್ಲಿ ಅಗ್ನಿಗೆ ಸಮಾನ. ಅವನೇ ನಮ್ಮ ವಾನರ ಸೈನ್ಯದ ಜೀವನಾಡಿ. ಅವನೊಬ್ಬನಿದ್ದರೆ ಇಡೀ ವಾನರ ಸೈನ್ಯವನ್ನ ಬದುಕಿಸಬಲ್ಲ. ಅವನೊಬ್ಬನೇ ರಾಮ ಕಾರ್ಯವನ್ನು ನೆರವೇರಿಸಿ ವಾನರ ಕುಲದ ಗೌರವವನ್ನು ಹೆಚ್ಚಿಸಬಲ್ಲ. ಅತ್ತೆಯವರಿಗೆ ಪ್ರಣಾಮಗಳು. ಕುಳಿತುಕೋ. ಸುಲೋಚನ, ನಿನ್ನ ಮುಖವೇಕೆ ಬಾಡಿದೆ? ನಿನ್ನ ಪತಿ ಅಂತಃಪುರಕ್ಕೆ ಬರಲಿಲ್ಲವೇ? ಬಂದಿದ್ದರು. ಅವರಲ್ಲಿ ಸಂತೋಷ ಸಂಭ್ರಮಗಳು ತುಂಬಿದ್ದವು. ನನಗೂ ವಿಜಯೋತ್ಸವವನ್ನು ಆಚರಿಸಲು ಹೇಳಿದರು. ಅಂದರೆ ನೀನು ನಿನ್ನ ಪತಿಯೊಂದಿಗೆ ವಿಜಯೋತ್ಸವವನ್ನು ಆಚರಿಸಿದೆಯಾ? ನಾನು ಸಂಭ್ರಮ ಪಟ್ಟಂತೆ ನಟಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಅಂತ ಯಾವ ಸಂಭ್ರಮವೂ ಇರಲಿಲ್ಲ. ಏಕೆ ಸುಲೋಚನ? ನಿನ್ನ ಪತಿ ಗೆದ್ದು ಬಂದಾಗ ನಿನಗೆ ಸಂತೋಷವಾಗಲಿಲ್ಲವೇ? ಹೇಗೆ ಸಂತೋಷ ಪಡಲಿ ಅತ್ತೆಯವರೇ? ನೀವೇ ಹೇಳಿದ್ದಿರಲ್ಲ, ಇದೆಲ್ಲ ತಾತ್ಕಾಲಿಕವೆಂದು. ನಾಳೆ ನಾಳೆ ಇನ್ನೇನು ಎಂಬ ಆತಂಕ ಸಂತೋಷ ಪಡಲು ಅವಕಾಶ ಕೊಡಲಿಲ್ಲ. ಸುಲೋಚನ, ಜ್ವಾಲಾಮುಖಿ ಶಾಂತವಾಗಿದೆ ಎಂದು ಅದರ ಕೆಳಗೆ ನಾವು ನೆಮ್ಮದಿಯಿಂದ ಇರಲು ಸಾಧ್ಯವೇ? ಅದು ಯಾವ ಕ್ಷಣದಲ್ಲಿ ಸ್ಫೋಟಗೊಂಡು ನಾವು ದಗ್ಧವಾಗಿ ಹೋಗುತ್ತೇವೋ ಎಂಬ ಚಿಂತೆ ಕಾಡುತ್ತದೆ. ನಾವೀಗ ಇರುವುದು ಅದೇ ಸ್ಥಿತಿಯಲ್ಲೇ. ಹೌದು ಅತ್ತೆಯವರೇ,
ನಮ್ಮ ಸ್ಥಿತಿ ಅದೇ ಆಗಿದೆ. ಸುಲೋಚನಾ, ಬಿರುಗಾಳಿ ಬೀಸುತ್ತಿರುವ ಕಡಲಿನಲ್ಲಿ ನಾವಿಬ್ಬರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ. ಬಿರುಗಾಳಿ ನಿಲ್ಲುವ ಸೂಚನೆ ಇಲ್ಲದಿರುವುದರಿಂದ ದೋಣಿ ಯಾವಾಗ ಮುಳುಗುವುದೋ ಎಂದು ಪ್ರತಿ ಕ್ಷಣ ತಲ್ಲಣಿಸುವಂತಾಗಿದೆ. ಈಗಲೂ ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ಈ ಯುದ್ಧವು ನಿಲ್ಲುವುದಲ್ಲವೇ? ಖಂಡಿತ ನಿಲ್ಲುತ್ತದೆ ಸುಲೋಚನಾ. ಹಾಗಾದರೆ ಶರಣಾಗತ ವತ್ಸಲನಾದ ರಾಮನು ನನ್ನ ಪತಿ, ನಿನ್ನ ಪತಿ ಇಬ್ಬರನ್ನು ರಕ್ಷಿಸುತ್ತಾನೆ. ಮಾವನವರು ಶರಣಾಗತಿಗೆ ಒಪ್ಪುತ್ತಾರೆಯೇ? ಅದಕ್ಕೆ ಇಲ್ಲ ಎಂಬುದೇ ಉತ್ತರ. ತುಂಬಾ ದಾಹವಾಗುತ್ತಿದೆ. ನೀರು ನೀರು. ನೀರು. ಜೈ ಶ್ರೀರಾಮ್. ಜಾಂಬವಂತ ಜೀವದಲ್ಲ ತರುತ್ತಿದ್ದಾನೆ. ಅಮೃತ ಸಮಾನನಾದ ಶೀತಲ ಜಲ. ನನ್ನ ದಾಹ ಇಂಗಿತು, ಆಯಾಸವೂ ಪರಿಹಾರವಾಯಿತು. ವಿಭೀಷಣ, ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಲೇ ಇಲ್ಲ. ನಮ್ಮ ಹನುಮಂತ ಜೀವಿಸಿರುವಲ್ಲಿ? ಪೂಜ್ಯ ಜಾಂಬವಂತ, ನಿನ್ನಂತ ಹಿರಿಯನ ಆಶೀರ್ವಾದದಿಂದ ಶ್ರೀರಾಮನ ಕಾರ್ಯ ಸಾಧನೆಗಾಗಿ ನಾನು ಜೀವಂತವಾಗಿದ್ದೇನೆ. ಜಾಂಬವಂತ, ಈಗ ನೀನು ಕುಡಿದ ಅಮೃತ ಸಮಾನವಾದ ಶೀತಲ ಜಲ ಹನುಮಂತನ ಗದಾಘಾತದಿಂದ ಬಂದದ್ದು. ಹನುಮಂತ ಮಹಾತ್ಮ, ನಿನ್ನನ್ನು ಕಂಡ ಕೂಡಲೇ ನನ್ನ ಹೃದಯ ಆನಂದದಿಂದ ಅರಳುತ್ತಿದೆ. ನಿನ್ನ ಮಹಿಮೆಯನ್ನು ನಾನು ಬಲ್ಲೆ ಮಾರುತ್ತಿ. ನನ್ನ ಹಾಗೆ ನಿನ್ನಿಂದ ವಾನರರ ನೋವು ನಿವಾರಣೆಯಾಗಬೇಕು. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ಜಾಂಬವಂತ. ಹನುಮಂತ, ಈಗ ಸಮಸ್ತ ವಾನರರಿಗೂ ನೀನೇ ಗತಿ. ಬೇರೆ ಯಾರೂ ಈಗ ನಿನ್ನಷ್ಟು ಸತ್ವ ಸಂಪನ್ನರಾಗಿಲ್ಲ. ಅವರೆಲ್ಲ ಬಹಳ ಬಳಲಿ ಭ್ರಾಂತರಾಗಿದ್ದಾರೆ. ನಿನ್ನ ನಿಜವಾದ ಪರಾಕ್ರಮವನ್ನು ತೋರುವ ಕಾಲ ಸನ್ನಿಹಿತವಾಗಿದೆ. ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ. ರಾಮ ಕಾರ್ಯಕ್ಕಾಗಿ, ವಾನರರ ಕ್ಷೇಮಕ್ಕಾಗಿ ನಾನು ನನ್ನ ಸರ್ವಶಕ್ತಿಯನ್ನು ವಿನಿಯೋಗಿಸಲು ಸಿದ್ಧನಾಗಿದ್ದೇನೆ. ಹನುಮಂತ, ಈಗ ರಾವಣ ಪುತ್ರನ ಆಪತ್ತಿನಿಂದ ಭ್ರಾಂತರಾಗಿರುವ ವಾನರರನ್ನು ನೀನೇ ರಕ್ಷಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜ್ಞಾಹೀನರಾಗಿರುವ ರಾಮಲಕ್ಷ್ಮಣರನ್ನು ಉಪಚರಿಸಬೇಕು. ಜಾಂಬವಂತ, ಬರೀ ರಾಮ ಲಕ್ಷ್ಮಣರು ಮಾತ್ರವಲ್ಲ, ಪ್ರಜ್ಞಾಹೀನರಾಗಿ ಬಿದ್ದಿರುವ ಎಲ್ಲಾ ವಾನರೂ ಎಚ್ಚರಗೊಳ್ಳಬೇಕು. ಎಲ್ಲರೂ ಸ್ವಸ್ಥರಾಗಿ ಮತ್ತೆ ಯುದ್ಧಕ್ಕೆ ಸನ್ನದ್ಧರಾಗಬೇಕು. ನೀನು ಯಾವ ಕೆಲಸವನ್ನಾದರೂ ಹೇಳು, ಹನುಮಂತ ಅದನ್ನು ಮಾಡಿಯೇ ತೀರುತ್ತಾನೆ. ಹೌದು ಜಾಂಬವಂತ, ನಾನು ಏನು ಮಾಡಬೇಕು ಹೇಳು. ಹನುಮಂತ, ನೀನು ಸಮುದ್ರವನ್ನು, ಗಿರಿಗಳನ್ನು ದಾಟಿ ಬಹುದೂರದ ಹಿಮಪರ್ವತಕ್ಕೆ ಹೋಗಬೇಕು. ಅಲ್ಲಿ ನೀನು
ಸುವರ್ಣಯುಕ್ತವಾದ ಋಷಭವೆಂಬ ಪರ್ವತವನ್ನು, ಕೈಲಾಸ ಶಿಖರವನ್ನೂ ಕಾಣುವೆ. ನೀನು ಹೇಳಿದಂತೆ ಅಲ್ಲಿಗೆ ನಾನು ವೇಗವಾಗಿ ಹೋಗುತ್ತೇನೆ. ಆ ನಂತರ ನಾನು ಏನು ಮಾಡಬೇಕೆಂದು ಹೇಳು ಜಾಂಬವಂತ. ಅಲ್ಲಿ ಋಷಭ ಪರ್ವತ ಮತ್ತು ಕೈಲಾಸ ಶಿಖರಗಳ ನಡುವೆ ಅತ್ಯಂತ ಉಜ್ವಲವಾದ ಪ್ರಭೆಯಿಂದ ಕೂಡಿರುವ ಒಂದು ಪರ್ವತವಿದೆ. ಅದೇ ಸರ್ವ ಔಷಧೀಲತೆಗಳಿಂದ ಕೂಡಿರುವ ಔಷಧಿ ಪರ್ವತ, ಸಂಜೀವಿನಿ ಪರ್ವತ. ಆ ಪರ್ವತದ ಶಿಖರದ ಮೇಲೆ 10 ದಿಕ್ಕುಗಳನ್ನು ಬೆಳಗುತ್ತಿರುವ ಪ್ರಕಾಶಮಾನವಾದ 4 ಔಷಧೀಲತೆಗಳನ್ನು ನೀನು ಕಾಣುತ್ತೀಯ. ಅಂದರೆ ಈ ನಮ್ಮ ಹನುಮಂತ ಆ ಔಷಧಿ ಲತೆಗಳನ್ನು ತರಬೇಕೆ? ಹೌದು, ಆ ಲತೆಗಳನ್ನು ಹನುಮಂತ ಬೇಗ ತೆಗೆದುಕೊಂಡು ಬರಬೇಕು. ಅದರಿಂದ ಏನಾಗುತ್ತದೆ ಜಾಂಬವಂತ? ಹನುಮಂತ, ಆ ಔಷಧಿ ಲತೆಗಳಿಂದ ಪ್ರಜ್ಞೆ ತಪ್ಪಿರುವವರೆಲ್ಲ ಎಚ್ಚರಗೊಂಡು ನವಚೈತನ್ಯ ಪಡೆಯುತ್ತಾರೆ. ಮರಣ ಹೊಂದಿದ ವಾನರರೆಲ್ಲ ಮರಳಿ ಜೀವ ಪಡೆಯುತ್ತಾರೆ. ಆಹಾ, ಎಂತಹ ಸುವರ್ಣಾವಕಾಶ! ತರುತ್ತೇನೆ, ಶೀಘ್ರವಾಗಿ ಬರುತ್ತೇನೆ, ಈಗಲೇ ಹೊರಡುತ್ತೇನೆ. ಈ ಬಾರಿ ನನ್ನ ಪುತ್ರ ಇಂದ್ರಜಿತು ಆ ರಾಮಲಕ್ಷ್ಮಣರನ್ನು ಬ್ರಹ್ಮಾಸ್ತ್ರದಿಂದ ನಿಶ್ಚಲಗೊಳಿಸಿದ್ದಾನೆ. ಈಗ ಅವರನ್ನು ಸೀತೆಗೆ ತೋರಿಸಬೇಕು. ಈಗ ರಾಮ ಹತನಾದನೆಂದು ಅವಳು ನಂಬಲೇಬೇಕು. ಈಗಲಾದರೂ ಅವಳು ನನ್ನ ವಶವಾಗಲೇಬೇಕು. ತಂದೆ, ತಂದೆ, ಪ್ರಣಾಮಗಳು. ಬಾ ಕುಮಾರ, ಏನಾದರೂ ವಿಷಯವಿದೆಯೇ? ಹೌದು ತಂದೆ, ಒಂದು ವಿಷಯ ನೆನಪಾಗಿ ಅದನ್ನು ನಿಮಗೆ ತಿಳಿಸಲೆಂದು ಬಂದೆ. ಯಾವ ವಿಚಾರ ಕುಮಾರ? ಹಿಂದೆ ನಾನು ರಾಮ ಲಕ್ಷ್ಮಣರನ್ನು ನಾಗಪಾಶದಿಂದ ಬಂಧಿಸಿದಾಗ ಅವರು ಮರಣಿಸಿದರೆಂದು ಹೇಳಿದ್ದೆ. ಹೌದು. ಆದರೆ ನೀವು ಆತುರಪಟ್ಟು ಸೀತೆಗೆ ತೋರಿಸಲು ಅವಳನ್ನು ತ್ರಿಜಟೆಯೊಂದಿಗೆ ಪುಷ್ಪಕ ವಿಮಾನದಲ್ಲಿ ಕಳಿಸಿದ್ದೀರಿ. ಹೌದು, ಆದರೆ ಅವರು ನಾಗಪಾಶದಿಂದ ಮುಕ್ತರಾಗಿ ಬಿಟ್ಟಿದ್ದರು. ಆದರೆ ಈ ಸಲ ಅವರು ನನ್ನ ಬ್ರಹ್ಮಾಸ್ತ್ರದಿಂದ ಖಂಡಿತ ಮುಕ್ತರಾಗುವುದಿಲ್ಲ. ಆದ್ದರಿಂದ ನೀವು ಸೀತೆಗೆ ಯಾವ ಅಭ್ಯಂತರವೂ ಇಲ್ಲದೆ ಅವರನ್ನು ತೋರಿಸಬಹುದು. ಇಲ್ಲ ಕುಮಾರ, ಅಂದು ಮಾಡಿದಂತೆ ನಾನು ಇಂದು ಮಾಡುವುದಿಲ್ಲ. ಒಂದು ದಿನವಾದರೂ ಕಳೆಯಲಿ. ಸೀತೆಗೆ ಸತ್ಯವೇನೆಂದು ತಿಳಿಯಬೇಕು. ಆಗಲೇ ನನ್ನ ಉದ್ದೇಶ ಸಫಲವಾಗುತ್ತದೆ. ಏಕೆ ತಂದೆ? ನನ್ನ ಮಾತಿನ ಮೇಲೆ ವಿಶ್ವಾಸವಿಲ್ಲವೇ? ನನ್ನ ಬಲದ ಬಗ್ಗೆ ಅಪನಂಬಿಕೆಯೇ? ಅಥವಾ ಆ ರಾಮ ಲಕ್ಷ್ಮಣರು ಮತ್ತೆ ಜೀವಂತವಾಗಿ ಬಿಡುತ್ತಾರೆಂಬ ಸಂದೇಹವೇ? ಇಲ್ಲ ಇಲ್ಲ ಕುಮಾರ, ಯಾವ ಸಂದೇಹವೂ ಇಲ್ಲ. ಆದರೂ ಸ್ವಲ್ಪ ಸಮಯ ಕಾಯಬೇಕೆಂದು ನನಗನ್ನಿಸುತ್ತಿದೆ. ಆಗಲಿ ತಂದೆ, ನಿಮ್ಮ ಇಷ್ಟದಂತೆಯೇ ಆಗಲಿ. ನಾನಿನ್ನು ಬರುತ್ತೇನೆ.
ತ್ರಿಜಟೆ, ಆ ಮಾಯಾವಿ ಇಂದ್ರಜಿತುವಿನ ಮಾಯಾಯುದ್ಧ ಕೊನೆಯಾಯಿತೆ? ವಾನರ ಸೈನ್ಯಕ್ಕೆ ಅಪಾಯಕಾರಿಯಾಗಿದ್ದ ಆ ದುಷ್ಟ ರಾಕ್ಷಸನ ಆರ್ಭಟ ನಿಂತಿದೆ? ಸದ್ಯಕ್ಕೆ ಯುದ್ಧ ನಡೆಯುತ್ತಿಲ್ಲ ಸೀತೆ. ಹೌದೇನು? ಅಂದರೆ ಆ ಮಾಯಾವಿ ರಾಕ್ಷಸನನ್ನು ಯಾರು ಪರಾಭವಗೊಳಿಸಿದರು? ಹನುಮಂತನೋ, ಲಕ್ಷ್ಮಣನೋ, ಅಥವಾ ನನ್ನ ಸ್ವಾಮಿಯೋ, ಅಥವಾ ಆ ರಾವಣನ ಪುತ್ರನ ವಧೆಯೇ ಆಗಿ ಹೋಯಿತೋ? ಇಲ್ಲ ಸೀತೆ. ಹಾಗೇನಾದರೂ ಆಗಿದ್ದರೆ ನೀನು ಹೀಗೆ ಮಂಕಾಗಿರುತ್ತಿರಲಿಲ್ಲ. ಅಥವಾ ಇಂದ್ರಜಿತುವಿನ ಸಂಹಾರದಿಂದ ನಿನಗೆ ಸಂಕಟವಾಗಿದೆಯೇ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ